ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ದೊಡ್ಡಪತ್ರೆ. ದೊಡ್ಡಪತ್ರೆ ನೀವೆಲ್ಲ ನೋಡಿರ್ತೀರಾ, ಉಪಯೋಗಿಸಿರ್ತೀರಾ. ಅಡುಗೆ ಮನೆಯಲ್ಲಿ, ಆಹಾರ ತಯಾರಿಕೆಯಲ್ಲಿ, ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸಿರ್ತೀರ. ಇದರ ಒಂದು ಔಷಧೀಯ ಗುಣ ಏನು, ನಮ್ಮ ಆರೋಗ್ಯವನ್ನು ಕಾಪಾಡಲು ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ದೊಡ್ಡಪತ್ರೆಯನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ ಮಿಂಟ್ ಅಂತ ಕರೀತಾರೆ, ಹಿಂದಿಯಲ್ಲಿ ಪತ್ತಾ ಅಜವಾಯನ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಪರ್ಣಯವಾನಿ ಅಂತ ಕರೀತಾರೆ. ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ ಇದಕ್ಕೆ ಹಲವಾರು ಪರ್ಯಾಯ ಪದಗಳಿದೆ. ಪರ್ಣಯವಾನಿ, ಪರ್ಣಿಕ, ಸುಗಂಧಿ. ಸುಗಂಧಿ ಅಂದರೆ ಒಳ್ಳೆ ಸುವಾಸನೆ ಇರತಕ್ಕಂತಹ ಒಂದು ಎಲೆ, ಆದ್ದರಿಂದ ಸುಗಂಧಿ ಅಂತ ಕರೀತಾರೆ. ಹಾಗೂ ಅಶ್ಮರಿ ಭೇದ. ಅಶ್ಮರಿ ಭೇದ ಅಂದರೆ ಸ್ಟೋನ್, ಕಿಡ್ನಿ ಸ್ಟೋನನ್ನು ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಇರೋದ್ರಿಂದ ಇದನ್ನು ಅಶ್ಮರಿ ಭೇದ ಅಂತ ಕರೀತಾರೆ. ಹಾಗೂ ಹಿಮಸಾಗರ. ಹಿಮಸಾಗರ ಅಂದರೆ ಶೀತ ಪ್ರದೇಶದಲ್ಲಿ, ತಣ್ಣಗಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಇದು ಬೆಳೆಯೋದ್ರಿಂದ ಹಿಮಸಾಗರ ಅಂತ ಕರೀತಾರೆ. ಕರ್ಪೂರವಲ್ಲಿ. ಕರ್ಪೂರವಲ್ಲಿ ಅಂತಂದರೆ ಸುವಾಸನೆ ಇರತಕ್ಕಂತಹ, ಕರ್ಪೂರ ಗಂಧಿ ಇರತಕ್ಕಂತಹ ಒಂದು ಸಸ್ಯವಾಗಿರೋದ್ರಿಂದ ಇದನ್ನು ಕರ್ಪೂರವಲ್ಲಿ ಅಂತ ಕರೀತಾರೆ. ಹಾಗಾದರೆ ಇದರ ಒಂದು ರಸ, ಗುಣ, ವೀರ್ಯ, ಪ್ರಭಾವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಇದರ ಒಂದು ರಸ ಅಂದರೆ ಟೇಸ್ಟ್ ಯಾವ ರೀತಿ ಇರ್ತದೆ ಅಂದರೆ, ಕಟು ತಿಕ್ತ ರಸ ಅಂತಂದರೆ ಖಾರ ಹಾಗೂ ಕಹಿ ರಸ ಉಳ್ಳದ್ದಾಗಿರ್ತದೆ. ಇದು ಗುಣದಲ್ಲಿ ಲಘು, ರೂಕ್ಷ, ತೀಕ್ಷ್ಣ ಗುಣವನ್ನು ಹೊಂದಿರ್ತದೆ. ಲಘು ಅಂತಂದರೆ ಲೈಟ್ ಫಾರ್ ಡೈಜೆಷನ್ ಇರ್ತದೆ, ಈಸಿಯಾಗಿ ಅಬ್ಸಾರ್ಪ್ಷನ್ ಆಗ್ತದೆ. ರೂಕ್ಷ ಗುಣ ಅಂತಂದರೆ ದೇಹವನ್ನು ಎಲ್ಲ ಒಣಗಿಸೋ ಶಕ್ತಿ ಇರ್ತದೆ. ಹಾಗೂ ತೀಕ್ಷ್ಣ ಗುಣ. ತೀಕ್ಷ್ಣ ಗುಣ ಇರೋದ್ರಿಂದ ದೇಹದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಸೆಲ್ಗಳಲ್ಲಿ, ಟಿಶ್ಯೂಗಳಲ್ಲಿ, ರಕ್ತನಾಳಗಳಲ್ಲಿ ಹೋಗಿ ಇದರ ಔಷಧೀಯ ಗುಣಗಳನ್ನು ಪಸರಿಸಿ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಹಾಗೂ ಇದರ ಒಂದು ವೀರ್ಯ ಉಷ್ಣವೀರ್ಯ. ಉಷ್ಣವೀರ್ಯ ಆಗಿರೋದ್ರಿಂದ ಶೀತ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಇದರ ಒಂದು ಪ್ರಭಾವ ಕಫ, ವಾತ, ಶಾಮಕ. ವಿಕೃತ ಕಫ ಹಾಗೂ ವಿಕೃತ ವಾತ, ಈ ಎರಡು ಒಂದು ವಿಕೃತ ವಾತ ಮತ್ತು ವಿಕೃತ ಕಫವನ್ನು ಶಮನ ಮಾಡಲು ಸಹಕಾರಿಯಾಗಿದೆ. ಯಾಕೆಂದರೆ ಕಫದಲ್ಲೂ ಶೀತಗುಣ ಇದೆ ಹಾಗೂ ವಾಯುವಿನಲ್ಲೂ ಶೀತಗುಣ ಇದೆ. ಆದರೆ ಇದರ ಒಂದು ವೀರ್ಯ ಉಷ್ಣವೀರ್ಯ ಆಗಿರೋದ್ರಿಂದ ವಿಕೃತ ಕಫ ಹಾಗೂ ವಿಕೃತ ವಾತವನ್ನು, ವಾಯುವನ್ನು ಶಮನ ಮಾಡಲು ಇದು ಸಹಕಾರಿಯಾಗಿದೆ. ಹಾಗಾದರೆ ಯಾವ ಯಾವ ಕಾಯಿಲೆಗಳಲ್ಲಿ ಇದು ನಾವು ಉಪಯೋಗಿಸ್ಬೋದು ಅಂತಂದರೆ, ಪ್ರಮುಖವಾಗಿ ಕೋಲ್ಡ್, ಕಾಫ್, ಅಸ್ತಮ ಹಾಗೂ ಈ ಒಂದು ಹೆಡ್ ಏಕ್, ತಲೆನೋವು ಇದ್ದ ಸಂದರ್ಭದಲ್ಲಿ, ಕೆಮ್ಮು, ಶೀತ, ಕಫ ಇದ್ದ ಸಂದರ್ಭದಲ್ಲಿ, ಇಂಡೈಜೆಷನ್ ಇದ್ದ ಸಂದರ್ಭದಲ್ಲಿ, ಹಾಗೂ ಇಂಟೆಸ್ಟೈನಲ್ ವರ್ಮ್ಸ್, ಈ ಒಂದು ಹೊಟ್ಟೆಯಲ್ಲಿ ಹುಳ ಇದ್ದ ಸಂದರ್ಭದಲ್ಲಿ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ಆಯುರ್ವೇದದಲ್ಲಿ ನಮ್ಮ ಆಚಾರ್ಯರು ಇದರ ಒಂದು ಉಪಯೋಗ ಯಾವ ಯಾವ ಕಾಯಿಲೆಗಳಲ್ಲಿ ಅಂತ ತಿಳಿಸಿದ್ದಾರೆ. ಮೊದಲಿಗೆ ಯಾವ ಯಾವ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಂತರ ಯಾವ ರೀತಿ ಇದನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ತೀಕ್ಷ್ಣ ಪರ್ಣ ಯವಾನ್ಯುಷ್ಣ ಕಟು ತಿಕ್ತ ರಸೇ ಲಘು ದೀಪನಿ ಪಾಚನಿ ರುಚ್ಯ ಮನಸಂಗ್ರಹಣಿ ಪರಂ ಅಗ್ನಿಮಾಂದ್ಯ ಯಕೃತ್ ರೋಗ ಗ್ರಹಣ್ಯಾಂ ಉದರ ಕ್ರಿಮೌ ವಿಸೂಚಿಕಾ ಆಶ್ಮರ್ಯ ಮೂತ್ರಕೃಚ್ಛ್ರೇ ಚ ಶಸ್ಯತೆ. ಅಂದರೆ ಈ ಒಂದು ಶ್ಲೋಕದ ಅರ್ಥ ಯಾವ ಯಾವ ಕಾಯಿಲೆಗಳಲ್ಲಿ ದೊಡ್ಡಪತ್ರೆ ಉಪಯೋಗಿಸ್ತಾರೆ ಅನ್ನೋದನ್ನು ಸವಿವರವಾಗಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ತೀಕ್ಷ್ಣ ಪರ್ಣ ಯವಾನ್ಯುಷ್ಣ ಅಂದರೆ ಈ ಒಂದು ಪರ್ಣಯವಾನಿ ಅಂದರೆ ಈ ದೊಡ್ಡಪತ್ರೆ ತೀಕ್ಷ್ಣ ಗುಣವನ್ನು ಹೊಂದಿರ್ತದೆ. ಮೊದಲಿಗೆ ಶ್ಲೋಕದ ಮೊದಲನೇ ತೀಕ್ಷ್ಣ ಅಂತ ಹೇಳಿದ್ದಾರೆ ನೋಡಿ ವೀಕ್ಷಕರೇ. ಅಂದರೆ ದೇಹದ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಳಗಳಲ್ಲಿ ಹೋಗಿ ಔಷಧಿಯನ್ನು ಪಸರಿಸಿ ಆರೋಗ್ಯವನ್ನು ಕಾಪಾಡೋದ್ರಿಂದ ತೀಕ್ಷ್ಣ ಪರ್ಣಯವಾನಿ ಅಂತಂದರೆ ತೀಕ್ಷ್ಣ ಗುಣವನ್ನು ಹೊಂದಿದೆ. ಉಷ್ಣವೀರ್ಯ ತೀಕ್ಷ್ಣ ಪರ್ಣಯವಾನ್ಯುಷ್ಣ
ಕಟು ತಿಕ್ತ ರಸೇ ಲಘು. ಕಟು ತಿಕ್ತ ಅಂತಂದರೆ ಖಾರ ಹಾಗೂ ಕಹಿ ರಸ ಇರ್ತಕ್ಕಂತಹ ಈ ಒಂದು ದೊಡ್ಡಪತ್ರೆ, ಲಘು ಅಂತಂದರೆ ಈಸಿಯಾಗಿ ಡೈಜೆಷನ್ ಆಗ್ತದೆ, ಈಸಿಯಾಗಿ ಅಬ್ಸಾರ್ಪ್ಷನ್ ಆಗ್ತದೆ. ಕಟು ತಿಕ್ತ ರಸೇ ಲಘು. ದೀಪನಿ ಪಾಚನಿ ರುಚ್ಯ ಅಂತಂದರೆ, ದೀಪನ ಅಂತಂದರೆ ಅಗ್ನಿದೀಪನ, ಅಂದರೆ ಕಾರ್ಮಿನೇಟಿವ್ ಅಂತ ಏನು ಹೇಳ್ತಾರೆ, ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡ್ತದೆ, ಹೊಟ್ಟೆ ಹಸು ಜಠರ ಅಗ್ನಿಯನ್ನು ಜಾಸ್ತಿ ಮಾಡ್ತದೆ. ದೀಪನಿ ಪಾಚನಿ, ಪಾಚನಿ ಅಂದರೆ ತಿಂದ ಆಹಾರ ಸುಲಭವಾಗಿ ಪಚನಗೊಳ್ಳಲು ಇದು ಸಹಕಾರಿಯಾಗಿದೆ, ಡೈಜೆಷನಿಗೆ ಸಹಕಾರಿಯಾಗಿದೆ. ದೀಪನಿ ಪಾಚನಿ ರುಚ್ಯ. ರುಚ್ಯ ಅಂದರೆ ಆಹಾರಕ್ಕೆ ಒಂದು ರುಚಿಯನ್ನು ಕೊಡ್ತದೆ. ದೀಪನಿ ಪಾಚನಿ ರುಚ್ಯ. ಮಲಸಂಗ್ರಹಣಿ ಪರಂ ಅಂತಂದರೆ ಈ ಒಂದು ದೀಪನ ಪಾಚನವಾಗ್ತದೆ, ಸುಲಭವಾಗಿ ಜೀರ್ಣವಾಗ್ತದೆ, ರುಚಿಯನ್ನು ಕೊಡ್ತದೆ. ಮಲಸಂಗ್ರಹಣಿ ಪರಂ ಅಂತಂದರೆ ನಮ್ಮ ಕೆಲವೊಬ್ಬರಲ್ಲಿ ಈ ಮಲಬದ್ಧತೆ ಇರ್ತದೆ ಅಂತಂದರೆ ಮುಹುರ್ಬದ್ಧಂ ಮುಹುರ್ದ್ರವಂ ಸರುಜಂ ಅಂತಂದರೆ ಕೆಲವೊಂದು ಸಾರಿ ಕೆಲವೊಬ್ಬರು ಜನಗಳಲ್ಲಿ ಕಾನ್ಸ್ಟಿಪೇಷನ್ ಒಂದು ಸತಿ ಆಗ್ತದೆ, ಒಂದು ಸತಿ ಲೂಸ್ ಮೋಷನ್ ಆಗ್ತದೆ. ಅಂತಂದರೆ ಆಲ್ಟರ್ನೇಟ್ ಎಪಿಸೋಡ್ಸ್ ಆಫ್ ಕಾನ್ಸ್ಟಿಪೇಷನ್ ಆ್ಯಂಡ್ ಡಯೇರಿಯಾ ವಿತ್ ಪೇಯ್ನ್ ವಿತ್ ಫೌಲ್ ಸ್ಮೆಲ್ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಹಲವಾರು ಜನಗಳಿಗೆ ಕೆಲವೊಮ್ಮೆ ಲೂಸ್ ಮೋಷನ್ ಆಗ್ತದೆ, ಕೆಲವೊಮ್ಮೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಆಗ್ತದೆ. ಇದರ ಜೊತೆಗೆ ಕೆಟ್ಟ ಒಂದು ವಾಸನೆ ಇರ್ತದೆ ಮಲ ವಿಸರ್ಜನೆ ಮಾಡಿದಾಗ, ಜೊತೆಗೆ ಪೈನ್ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಅಗ್ನಿಮಾಂದ್ಯ ಯಕೃತ್ ರೋಗೆ ಗ್ರಹಣ್ಯ ಮುದರ ಕ್ರಿಮೌ ಅಂತಂದರೆ ಅಗ್ನಿಮಾಂದ್ಯ. ಈ ಒಂದು ಅಗ್ನಿಮಾಂದ್ಯ ಯಾವಾಗ ಅಗ್ನಿಮಾಂದ್ಯ ಆಗಿರ್ತದೆ, ಜಠರಾಗ್ನಿ ಕಮ್ಮಿ ಆಗಿರ್ತದೆ, ಅಂಥ ಒಂದು ಸಂದರ್ಭದಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಯಕೃತ್ ರೋಗೆ ಲಿವರ್, ಯಕೃತ್ ಅಂದರೆ ಲಿವರ್ ಅಂತಂದರೆ ಈ ಒಂದು ಲಿವರ್ ಯಾವುದರ ಒಂದು ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ, ಲಿವರ್ನ ಒಂದು ಶಕ್ತಿ ಕೊಡ್ತದೆ. ಹಾಗೂ ಯಕೃತ್ ರೋಗೆ ಗ್ರಹಣ್ಯ. ಗ್ರಹಣಿ ಅಂತಂದರೆ ಗ್ರಹಣಿ ರೋಗ ಅಂತಂದರೆ ಈಗ ಹೇಳಿದ್ನಲ್ಲ ವೀಕ್ಷಕರೇ, ಅದೇ ರೀತಿ ಕೆಲವೊಂದು ಸಮಯ ಲೂಸ್ ಮೋಷನ್ ಆಗ್ತದೆ, ಕೆಲವೊಂದು ಸಮಯ ಕಾನ್ಸ್ಟಿಪೇಷನ್ ಆಗ್ತದೆ, ಜೊತೆಗೆ ಕೆಟ್ಟ ದುರ್ವಾಸನೆ ಇರ್ತದೆ, ಹಾಗೂ ಪೈನ್ ಇರ್ತದೆ, ಹಾಗೂ ಲೋಳದೊಡಿ ಥರ ಜಿಡ್ಡಿನಂಶ ಇರ್ತದೆ. ಈ ಒಂದು ಕಾಯಿಲೆಯಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಉದರ ಅಂತಂದರೆ ಹೊಟ್ಟೆಯ ನೋವು, ಹೊಟ್ಟೆಯ ಸಂಬಂಧಿ ಕಾಯಿಲೆಗಳು, ಈ ಒಂದು ಕಾಯಿಲೆಗಳಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಕ್ರಿಮೌ ಅಂತಂದರೆ ಇಂಟಸ್ಟೈನಲ್ ವರ್ಮ್ಸ್, ಹೊಟ್ಟೆಯಲ್ಲಿ ಯಾವುದೇ ಒಂದು ರೀತಿಯ ಹುಳಗಳಿದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಆ ಹುಳಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಜೊತೆಗೆ ವಿಸೂಚಿಕಾ ಅಶ್ಮರ್ಯೋ ಮೂತ್ರಕೃಚ್ಛ್ರೇ ಚ ಶಸ್ಯತೆ. ವಿಸೂಚಿಕ ಅಂತಂದರೆ ಇದು ಒಂದು ರೀತಿಯ ಹೊಟ್ಟೆ ನೋವು. ವಿಸೂಚಿಕ ಯಾವ ರೀತಿ ಹೊಟ್ಟೆ ನೋವು ಇರ್ತದೆ ಅಂತಂದರೆ, ವಿಸೂಚಿಕ ಈ ಹೊಟ್ಟೆ ನೋವಲ್ಲಿ ವಿವಿಧೈರ್ವೇದನೋ ವಾಯುವಾದಿ ಬೃಷಕೋಪತ ಸೂಚಿ ಬಿರವ ಗಾತ್ರಾಣಿ ವಿದ್ಯತೀತ ವಿಸೂಚಿಕ ಅಂತಂದರೆ ಈ ಒಂದು ವಿಸೂಚಿಕ ಅನ್ನೋ ಹೊಟ್ಟೆ ನೋವಲ್ಲಿ ಕೆಲವೊಬ್ಬರು ಬಂದು ಹೇಳ್ತಾರೆ, ಡಾಕ್ಟ್ರೇ ಸಿಕ್ಕಾಬಟ್ಟೆ ಹೊಟ್ಟೆ ನೋವ್ತಿದೆ, ಹೊಟ್ಟೆ ಮುರಿದಂಗೆ ನೋವ್ತಿದೆ, ಬಟ್ಟೆ ಹಿಂಡ್ದಂಗೆ ನೋವ್ತಿದೆ, ಸೂಜಿಲಿ ಚುಚ್ಚಿದಂಗೆ ನೋವು ಇದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ವಿಕೃತ ವಾಯು. ಆದ್ದರಿಂದ ವಿವಿಧೈರ್ವೇದನೋ ಅಂದರೆ ಹಲವಾರು ರೀತಿಯ ವೇದನೆಗಳಿರ್ತದೆ. ವಿವಿಧೈರ್ವೇದನೋ ವಾಯುವಾದಿ ಬೃಷಕೋಪತ ಅಂದರೆ ವಾಯು ವಿಕೋಪ ಆಗಿರೋದ್ರಿಂದ ಹೊಟ್ಟೆಯಲ್ಲಿ ಹೊಟ್ಟೆ ಉಬ್ರ ಇರ್ತದೆ, ಹೊಟ್ಟೆ ನೋವಿರ್ತದೆ, ಹೊಟ್ಟೆ ಮುರಿದಂಗೆ, ಹೊಟ್ಟೆ ಬಟ್ಟೆನ ಹಿಂಡ್ದಂಗೆ, ಸೂಜಿಲಿ ಚುಚ್ಚಿದಂಗೆ ನೋವು ಬರ್ತಾ ಇರ್ತದೆ ವೀಕ್ಷಕರೇ. ಸೂಚಿ ಬಿರವ ಗಾತ್ರಾಣಿ ವಿದ್ಯತೀತ ವಿಸೂಚಿಕ ಅಂದರೆ ಸೂಜಿಲಿ ಚುಚ್ಚಿದಂಗೆ, ಪಿನ್ನಲ್ಲಿ ಚುಚ್ಚಿದಂಗೆ ನೋವು ಬರ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲೂ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಅಶ್ಮರ್ಯ ಅಂತಂದರೆ ಕಿಡ್ನಿ ಸ್ಟೋನ್ ಇದ್ದ ಸಂದರ್ಭದಲ್ಲಿ ಇದು ಆ ಒಂದು ಸ್ಟೋನನ್ನು ಒಡೆಯಲು, ಕಿಡ್ನಿ ಸ್ಟೋನನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಹಾಗೂ ಮೂತ್ರಕೃಚ್ಛ್ರೇ ಚ ಶಸ್ಯತೆ. ಮೂತ್ರಕೃಚ್ಛ್ರ ಅಂತಂದರೆ ಮೂತ್ರ ತ್ಯಾಗ ಮಾಡಬೇಕಾದ್ರೆ ಕಷ್ಟ ಆಗೋದು, ಹಾಗೂ ಪದೇ ಪದೇ ಮೂತ್ರ ತ್ಯಾಗ ಆಗ್ತಾ ಇರೋದು. ಈಗ ಒಂದು ಯೂರಿನ್ ಪಾಸ್ ಮಾಡಬೇಕಾದ್ರೆ ನೋವು ಇರ್ತಕ್ಕಂಥದ್ದು, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಇಂಥ ಒಂದು ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಉಪಯೋಗಿಸ್ಬೇಕು, ಯಾವ ಕಾಯಿಲೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲಿಗೆ ತಲೆನೋವು ಇದ್ದ ಸಂದರ್ಭದಲ್ಲಿ, ಸಿಕ್ಕಾಬಟ್ಟೆ ತಲೆನೋವು, ಹೆಡ್ಡೇಕು, ಟೆನ್ಷನ್ ಹೆಡ್ಡೇಕು, ಮೈಗ್ರೇನ್ ಈ ಥರ ಇದ್ದ ಸಂದರ್ಭದಲ್ಲಿ 4ರಿಂದ 5 ದೊಡ್ಡ ಪತ್ರೆ ಎಲೆಗಳನ್ನು ತಗೊಂಡು ಚೆನ್ನಾಗಿ ಅದನ್ನು ತೊಳೆದು ಚೆನ್ನಾಗಿ ಜಜ್ಜಿಬಿಟ್ಟು ಪೇಸ್ಟ್ ಥರ ಮಾಡಿ ಹಣೆ ಮೇಲೆ
ಲೇಪ ಹಾಕೊಳ್ಳೋದ್ರಿಂದ ಈ ತಲೆನೋವು, ಟೆನ್ಷನ್, ಹೆಡ್ಡೇಕ್, ಮೈಗ್ರೇನು, ಸ್ಟ್ರೆಸ್, ಹೆಡ್ಡೇಕ್ ಈ ಎಲ್ಲ ಒಂದು ನಿವಾರಣೆ ಆಗ್ತದೆ. ಇನ್ನು ಕಣ್ಣು ನೋವು, ಕಣ್ಣುಗುಡ್ಡೆ ನೋವು, ಕಣ್ಣೆಲ್ಲ ಕೆಂಪಾಗಿರ್ತಕ್ಕದ್ದು ಹಾಗೂ ಕಂಜಂಕ್ಟಿವೈಟಿಸ್ ಈ ಒಂದು ಸಂದರ್ಭದಲ್ಲಿ ದೊಡ್ಡಪತ್ರೆಯನ್ನು ಚೆನ್ನಾಗಿ ಜಜ್ಜಿ ಆ ರಸವನ್ನು ಕಣ್ಣಿನ ರೆಪ್ಪೆಯ ಸುತ್ತ ಹಚ್ಚೋದ್ರಿಂದ ಈ ಕಣ್ಣು ನೋವು ನಿವಾರಣೆ ಆಗ್ತದೆ. ಕಣ್ಣು ಕೆಂಪಾಗಿರೋದು, ಕಂಜಂಕ್ಟಿವೈಟಿಸ್ ಈ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಶೀತ, ಕೆಮ್ಮು, ಅಸ್ತಮಾ ಇದ್ದ ಸಂದರ್ಭದಲ್ಲಿ ದೊಡ್ಡಪತ್ರೆಯನ್ನು ಚೆನ್ನಾಗಿ ಜಜ್ಜಿ 1 ಚಮಚ ರಸವನ್ನು ತಗೊಂಡು ಅದಕ್ಕೆ 1 ಚಮಚ ಶುಂಠಿ ರಸವನ್ನು ಮಿಶ್ರಣ ಮಾಡಿ ಜೊತೆಗೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಕೆಮ್ಮು, ಕಫ, ಅಸ್ತಮಾ, ಶೀತ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇದರಲ್ಲಿ ಜೇನುತುಪ್ಪ ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಜೇನುತುಪ್ಪ ಕಫಹರ. ಯಾವ ರೀತಿ ವಾಯುವನ್ನು ಶಮನ ಮಾಡಲು ತೈಲನು ಶ್ರೇಷ್ಠನೋ, ಪಿತ್ತವನ್ನು ಶಮನ ಮಾಡಲು ಗೋಘೃತ ಅಂತಂದರೆ ಹಸುವಿನ ತುಪ್ಪ ಶ್ರೇಷ್ಠನೋ, ಅದೇ ರೀತಿ ಕಫವನ್ನು ಶಮನ ಮಾಡಲು ಜೇನುತುಪ್ಪ ಶ್ರೇಷ್ಠ. ಆದ್ದರಿಂದ 1 ಚಮಚ ದೊಡ್ಡಪತ್ರೆ ರಸ, 1 ಚಮಚ ಶುಂಠಿ ರಸ ಜೊತೆಗೆ 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇನ್ನು ಇಂಡೈಜೇಷನ್ ಇದ್ದ ಸಂದರ್ಭದಲ್ಲಿ ಅಜೀರ್ಣ, ಮಲಬದ್ಧತೆ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರೈಟಿಸ್ ಇದ್ದ ಸಂದರ್ಭದಲ್ಲಿ 1 ಚಮಚ ದೊಡ್ಡಪತ್ರೆಯ ರಸದ ಜೊತೆಗೆ 1 ಚಮಚ ಶುಂಠಿ ರಸ ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಈ ಹೊಟ್ಟೆ ನೋವು, ಈ ಉದರ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇನ್ನು ಕಿಡ್ನಿ ಸ್ಟೋನ್ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಕಿಡ್ನಿ ಸ್ಟೋನ್ ಇದ್ದ ಸಂದರ್ಭದಲ್ಲಿ ಪ್ರತಿದಿನ 3 ರಿಂದ 4 ದೊಡ್ಡಪತ್ರೆ ಎಲೆಯನ್ನು ಚೆನ್ನಾಗಿ ತೊಳೆದು ತಿಂದು ತದನಂತರ ಹುರುಳಿ ಸಾರನ್ನ ಮಾಡಿ ಪ್ರತಿದಿನ ಹುರುಳಿ ಸಾರು ಊಟ ಮಾಡಬೇಕು. ಹುರುಳಿ ಸಾರು ಊಟ ಮಾಡಿದ ನಂತರ 1 ಲೋಟ ನೀರಲ್ಲಿ ಹುರುಳಿನ ನೆನೆಸಿ ಆ ಹುರುಳಿನ ಚೆನ್ನಾಗಿ ಸೋಸಿಬಿಟ್ಟು ಹುರುಳಿ ಕಾಳು ನೆನೆಸಿರೋ ನೀರನ್ನು ಕುಡಿಯೋದ್ರಿಂದ 21 ದಿನ ಈ ಥರ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ನಿವಾರಣೆ ಆಗ್ತದೆ. ಮೂತ್ರಕೋಶದಲ್ಲಿ ಕಲ್ಲು ಆಗೋದು ನಿವಾರಣೆ ಆಗ್ತದೆ. ಸಣ್ಣ ಕಲ್ಲಿತ್ತು ಅಂತಂದರೆ ಕಲ್ಲನ್ನು ಒಡೆಯುವಂಥ ಶಕ್ತಿ ಇದರಲ್ಲಿ ಇದೆ. ಆದ್ದರಿಂದ ಇದು 21 ದಿನ ಮಾಡಲೇಬೇಕು ವೀಕ್ಷಕರೇ. ದೊಡ್ಡಪತ್ರೆ ಎಲೆ ತಿಂದು ಹುರುಳಿ ಸಾರು ಊಟ ಮಾಡಿ ತದನಂತರ ಹುರುಳಿ ನೆನೆಸಿದ ನೀರನ್ನು ಕುಡಿಯೋದ್ರಿಂದ ಈ ಒಂದು ಕಿಡ್ನಿ ಸ್ಟೋನ್ ಸಮಸ್ಯೆ ನಿವಾರಣೆಯಾಗ್ತದೆ. ಇನ್ನು ಇಂಟೆಸ್ಟೈನಲ್ ವರ್ಮ್ಸ್ ಅಂತಂದರೆ ಹೊಟ್ಟೆಯಲ್ಲಿ ಹುಳುಗಳಿದ್ದ ಸಂದರ್ಭದಲ್ಲಿ ದೊಡ್ಡಪತ್ರೆಯ ರಸವನ್ನು 1 ಚಮಚ ದೊಡ್ಡಪತ್ರೆಯ ರಸವನ್ನು 1 ಲೋಟ ಕಾಯಿಸಿ ಆರಿಸಿದ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಈ ಇಂಟೆಸ್ಟೈನಲ್ ವರ್ಮ್ಸ್ ಈ ಒಂದು ಸಮಸ್ಯೆ ನಿವಾರಣೆಯಾಗ್ತದೆ. ಇನ್ನು ಮಕ್ಕಳಲ್ಲಿ ಹೊಟ್ಟೆ ನೋವಿದ್ದ ಸಂದರ್ಭದಲ್ಲಿ ಹಾಗೂ ಮಕ್ಕಳಲ್ಲಿ ಮೂತ್ರತ್ಯಾಗ ಸ್ವಲ್ಪನೇ ಮಾಡ್ತಿರ್ತಾರೆ, ಸರಿಯಾಗಿ ಮಾಡ್ತಿರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಹೊಟ್ಟೆ ಉಬ್ಬರ ಇದ್ದ ಸಂದರ್ಭದಲ್ಲಿ ಕಿಡ್ನಿ ಸ್ಟೋನ್ ಇದ್ದ ಸಂದರ್ಭದಲ್ಲಿ 1 ಚಮಚ ಈ ಒಂದು ದೊಡ್ಡಪತ್ರೆಯ ರಸದ ಜೊತೆಗೆ 1 ಚಮಚ ಸಕ್ಕರೆಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ತೊಂದರೆಗಳು ನಿವಾರಣೆಯಾಗ್ತದೆ. ಇನ್ನು ಕೆಮ್ಮು, ಕಫ ಇದ್ದ ಸಂದರ್ಭದಲ್ಲಿ ದೊಡ್ಡಪತ್ರೆಯ ರಸ 1 ಚಮಚದ ಜೊತೆಗೆ ಕಾಳುಮೆಣಸಿನ ಪುಡಿ ಹಾಗೂ ಅದರ ಜೊತೆಗೆ ಬೆಳ್ಳುಳ್ಳಿ ರಸವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಕೆಮ್ಮು, ಕಫ ಈ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇದರ ಜೊತೆಗೆ ಈ ಒಂದು ದೊಡ್ಡಪತ್ರೆ ಒಳ್ಳೆ ಸುವಾಸನೆ ಇರ್ತದೆ, ಆದರೆ ಸೇವನೆ ಮಾಡಬೇಕಾದ್ರೆ ತುಂಬ ಖಾರ ಇರ್ತದೆ. ಆದ್ದರಿಂದ ಇದನ್ನು ಸೂಕ್ತ ಅನುಪಾನದ ಜೊತೆಗೆ ನಾವು ಸೇವನೆ ಮಾಡಬೇಕಾಗ್ತದೆ. ಹಾಗೂ ತಮಗೆಲ್ಲ ಗೊತ್ತಿರೋ ಹಾಗೆ ಆಹಾರದಲ್ಲಿ ಈ ದೊಡ್ಡಪತ್ರೆಯನ್ನು ಉಪಯೋಗಿಸ್ತೀವಿ. ದೊಡ್ಡಪತ್ರೆ ತಂಬುಳಿ ಮಾಡ್ತೀವಿ. ದೊಡ್ಡಪತ್ರೆ ತಂಬುಳಿ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ, ಕಫ ಹಾಗೂ ವಾಯು ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಒಂದು ಪಾಟಲ್ಲಿ ಈ ಒಂದು ದೊಡ್ಡಪತ್ರೆಯನ್ನು ಸಸ್ಯವನ್ನು ಇದನ್ನು ಬೆಳೆಸಿ ಇದನ್ನು ಉಪಯೋಗ ತಗೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಜೀವನವನ್ನು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ
ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.